ಸ್ನೇಹಿತರೆ ನಮಸ್ತೆ. ಇವತ್ತು ಅವಲಕ್ಕಿ ಒಗ್ಗರಣೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ, ಫಸ್ಟಿಗೆ ನಾನು ಅವಲಕ್ಕಿನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಏನಕ್ಕೆ ಅಂತಂದರೆ ಅದರಲ್ಲಿರ್ತಕ್ಕಂಥ ವಾಟರ್ ಕಂಟೆಂಟು ಹೋಗಬೇಕು, ಪ್ಲಸ್ ಅದು ನಮಗೆ ಗರಿ ಗರಿ ಅಂತ ಬರಬೇಕು. ಅದಕ್ಕೋಸ್ಕರ ಒಂದು ಬಾಣಲಿಲಿಟ್ಟು ಜಸ್ಟ್ ಬಿಸಿ ಮಾಡ್ತಾಯಿದ್ದೀನಿ. ಕೆಳಗಡೆ ಆಯಿಲೆಲ್ಲ ಏನು ಹಾಕಿಲ್ಲ, ಜಸ್ಟ್ ಒಂದು ಸ್ವಲ್ಪ ಹೀಟ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಹೇಗೆ ಬಂದಿದೆ, ಗರಿ ಗರಿ ಅಂತ ಇದೆ. ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಪೌಡ್ರ್ ಆಗ್ತಾಯಿದೆ. ಸೊ ಇದರಲ್ಲಿ ವಾಟರ್ ಕಂಟೆಂಟ್ ಎಲ್ಲ ಹೋಗಿದೆ. ಈಗ ನೆಕ್ಸ್ಟ್ ನಾನು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಪ್ಯಾನಲ್ಲಿ ಆಯಿಲ್ ತೊಗೊತಾ ಇದ್ದೀನಿ. ಒಂದು 8 ರಿಂದ 10 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ ಇಲ್ಲಿ. ಸೊ ಇದಕ್ಕೇನು ಮಾಡಬೇಕು, ಇವಾಗ ಒಗ್ಗರಣೆಗೆ ಫಸ್ಟು ಕಡಲೆ ಬೀಜ, ಗ್ರೌಂಡ್ನಟ್ಸು, ಶೇಂಗಾ ಬೀಜ ಅಂತಲೂ ಕೆಲವು ಕಡೆ ಕರೀತಾರೆ. ಆ ಶೇಂಗಾ ಬೀಜನ ಹಾಕಿ ಒಂದು ಸ್ವಲ್ಪ ರೋಸ್ಟ್ ಮಾಡಬೇಕು. ಸ್ವಲ್ಪ ಬ್ರೌನಿಶ್ ಬರೋವರೆಗೂ ನಾವು ರೋಸ್ಟ್ ಮಾಡಬೇಕು. ಅದ ನಂತರ ಇದನ್ನು ನಾನು ಅವಲಕ್ಕಿ ಮೇಲೆ ಹಾಕ್ಕೋತಾ ಇದ್ದೀನಿ. ಅವಲಕ್ಕಿ ಫಸ್ಟ್ ಬಿಸಿ ಮಾಡ್ಕೊಂಡಿದ್ನಲ್ಲ ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಿದರೆ ನಿಮಗೆ ಜಾಸ್ತಿ ರೋಸ್ಟ್ ಆಗೋದು ತಪ್ಪುತ್ತೆ. ನೆಕ್ಸ್ಟು ಕಡಲೆ ಬೀಜ ಆಯಿತು. ನೆಕ್ಸ್ಟು ಹುರಿಗಡಲೆ. ಓಕೆ, ಇದನ್ನು ಕೂಡ ಇದು ಬೇಗ ಆಗುತ್ತೆ. ಯಾಕೆ ಅಂತಂದರೆ ಸ್ವಲ್ಪ ಸೈಜ್ ಚಿಕ್ಕದಿರೋದ್ರಿಂದ ಬೇಗ ಬ್ರೌನಿಶ್ ಬಂದುಬಿಡುತ್ತೆ. ಸೊ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ಇದನ್ನು. ಓಕೆ, ಇದನ್ನು ಕೂಡ ಅವಲಕ್ಕಿ ಮೇಲೆ ಹಾಕ್ಕೊಳ್ಳಿ. ನೆಕ್ಸ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ನಾನು ಉದ್ದುದ್ದ ಹೆಚ್ಕೊಂಡಿದ್ದೀನಿ. ಏಕೆ, ನನಗೆ ಆಯಿಲಲ್ಲಿ ಚೆನ್ನಾಗಿ ರೋಸ್ಟ್ ಆಗಲಿ ಅಂತ. ನೀವು ದಪ್ಪ ಮಾಡಿದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಮತ್ತು ತೀರಾ ಸಣ್ಣ ಮಾಡಿದರೆ ನಿಮಗೆ ಬಾಯಿಗೆ ತಿನ್ಲಿಕ್ಕೆ ಸಿಗೋದಿಲ್ಲ. ಅದಕ್ಕೋಸ್ಕರ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಳ್ಳಿ. ತಿನ್ನೋಕ್ಕೂ ಬಾಯಿಗೆ ಸಿಗುತ್ತೆ, ಪ್ಲಸ್ಸು ಚೆನ್ನಾಗೂ ಕೂಡ ರೋಸ್ಟ್ ಆಗುತ್ತೆ. ಇದಾದಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕು, ಕರಿ ಲೀಫ್ ಆ್ಯಡ್ ಮಾಡಬೇಕು. ಕರಿಬೇವಿನ ಎಲೆ. ಓಕೆ, ಇದು ಎಣ್ಣೆ ಮೇಲೆ ಸಿಡಿಯುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣ ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ಓಕೆ, ಇದನ್ನು ಕೂಡ ನೀಟಾಗಿ ರೋಸ್ಟ್ ಆಗಬೇಕು. ಕರಿಬೇವಿನ ಸೊಪ್ಪು ಒಳ್ಳೆ ಫ್ಲೇವರ್ ಕೊಡುತ್ತೆ. ಆ್ಯಕ್ಚುಲಿ ನಮಗೆ ಮಳೆಗೆ ಚಳಿಗೆ ಎಲ್ಲ ಸೂಟೇಬಲ್ ಇದು ಡಿಶ್ಶು. ಓಕೆ, ಇದಾದಮೇಲೆ ಒಂದು 2 ರಿಂದ 3 ಸ್ಪೂನು ಚಿಲ್ಲಿ ಹಾಕ್ಕೊತಿದ್ದೀನಿ. ಚಿಲ್ಲಿ ಪೌಡ್ರು ನಿಮಗೆ ಬೇಕಂದ್ರೆ ಜಾಸ್ತಿ ಹಾಕ್ಬೋದು, ಬಟ್ ಇದೊಂದು ಆ್ಯಾವ್ರೇಜ್ ನಮಗೆ ಖಾರ ಕೊಡುತ್ತೆ ಚಿಲ್ಲಿ ಪೌಡರು. ಇಷ್ಟು ಹಾಕಿದರೆ 3 ಸ್ಪೂನ್ ಹಾಕಿದ್ದೀನಿ. ಅದಾದಮೇಲೆ ಇದಕ್ಕೊಂದು ಸ್ವಲ್ಪ ಉಪ್ಪು ಒಂದು 2 ಸ್ಪೂನ್, 2 ರಿಂದ 3 ಹಾಕ್ಕೋಬೋದು. ನಿಮಗೆ ನೋಡಿ ಹಾಕ್ಕೊಳ್ಳಿ. ಬೇಕಾದರೆ ಮತ್ತೆ ಕೊನೆಯಲ್ಲೂ ನೀವು ಹಾಕ್ಕೋಬೋದು, ಈಗಲೇ ಹಾಕಬೇಕು ಅಂತ ಏನಿಲ್ಲ. ಒಗ್ಗರಣೆ ಎಲ್ಲ ಬಿಸಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಅರಿಶಿನ. ಯಾಕೆ ಅಂತಂದರೆ ಸ್ಮೆಲ್ ಬರಬಾರ್ದು, ಪ್ಲಸ್ಸು ವಾಟ್ರ್ ಕಂಟೆಂಟೆಲ್ಲ ಏನು ಹಾಳಾಗೋದಿಲ್ಲ. ಇರೋ ಅರಿಶಿನ ಹಾಕಿದರೆ ವಾಟ್ರ್ ಕಂಟೆಂಟೆಲ್ಲ ಏನು ಪ್ರಾಬ್ಲಮ್ ಬರೋದಿಲ್ಲ. ಓಕೆ, ಹಾಗಾಗಿ ಒಂದು ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ನೋಡಿ ಒಂದು ತೋರಿಸ್ತಿದ್ದೀನಿ ಈಗ ಎಷ್ಟು ಬೆಂದಿದೆ, ಇದು ರೋಸ್ಟ್ ಆಗಿದೆ ಅಂತ. ಕೊಬ್ಬರಿ ಅಲ್ವಾ, ತೀರಾ ಬ್ರೌನಿಷ್ ಆಗಿಲ್ಲ. ತೀರಾ ಬ್ರೌನಿಷ್ ಆಗಿಬಿಟ್ರೆ ನಿಮಗೆ ಕಹಿ ಫ್ಲೇವರ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಅಷ್ಟು ಹಾಕ್ಬೇಡಿ. ನೋಡಿ ಫಸ್ಟಿಗೆ ಕಡಲೆ ಬೀಜ ಮತ್ತು ಹುರಿಗಡಲೆ ಮಿಕ್ಸ್ ಮಾಡಿದ್ದೀನಿ. ಆ ಪೂರ್ತಿ ಎಣ್ಣೆನೂ ಸೇರಿಸಿ ನಾನು ಇದಕ್ಕೆ ಬಗ್ಗಿಸ್ತಾ ಇದ್ದೀನಿ. ಓಕೆ, ಈಗ ಲಾಸ್ಟಿಗೆ ಎಣ್ಣೆನೂ ಸೇರಿಸಿ ಬಗ್ಗಿಸ್ತಾ ಇದ್ದೀನಿ. ಓಕೆ, ಇದೆಲ್ಲ ನಮ್ಮದು ರೆಡಿ ಆಗಿದೆ ಈಗ ಒಗ್ಗರಣೆ. ಇದನ್ನು ಪ್ಲಸ್ ನಾನು ಸ್ಟಾರ್ಟಿಂಗ್ ಅವಲಕ್ಕಿನೂ ಕೂಡ ಬಿಸಿ ಮಾಡಿದ್ದೆ. ಇನ್ನು ನೀಟಾಗಿ ಮಿಕ್ಸ್ ಮಾಡೋದು ಒಂದೇ ಬಾಕಿ ನಮ್ಮ ಹತ್ರ. ಓಕೆ, ನೀಟಾಗಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸಂಜೆ ಮಳೆ ಟೈಮಲ್ಲಿ ಇಲ್ಲ ಸಂಜೆ ಟೈಮಲ್ಲಿ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದೆಲ್ಲ ನಮ್ಮ ಅಮ್ಮ ಮಾಡಿಕೊಡ್ತಿದ್ರು, ಅವರಿಂದನೇ ಕೂಡ ನಾವು ಕಲ್ತಿದ್ದು ಇದನ್ನು. ಓಕೆ, ಇದನ್ನು ಕಲ್ತಿದ್ದು ನೀವು ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಮಳೆಗಾಲದಲ್ಲಂತೂ ಬೆಸ್ಟ್ ಸೂಟೇಬಲ್ಲು ಸ್ನ್ಯಾಕ್ ಆ್ಯಕ್ಚುಲಿ ಸಂಜೆ ಟೈಮಲ್ಲಿ. ಇದಕ್ಕೊಂದು ಸ್ವಲ್ಪ ಸಕ್ಕರೆ ಪೌಡ್ರ್ ಆ್ಯಡ್ ಮಾಡಿದ್ದೀನಿ. ಸಕ್ಕರೆ ಪೌಡ್ರು ಕೂಡ ಹಾಕ್ಬೋದು, ಇಲ್ಲ ಅಂತಂದ್ರೆ ನಾವು ಸಕ್ಕರೆನ ಹಾಕ್ಬೋದು. ಮತ್ತು ಹೀಟ್ ಇದ್ದಾಗಲೇ ಹಾಕಿದರೆ ನಿಮಗೆ ಅದು ನೀಟಾಗಿ ಮೆಲ್ಟ್ ಆಗುತ್ತೆ. ಓಕೆ, ಇದು ಸ್ವೀಟು ಬರುತ್ತೆ ಸಕ್ಕರೆಯಿಂದ, ಪ್ಲಸ್ಸು ಖಾರ ಪುಡಿ ಹಾಕಿದ್ದೀನಿ, ಖಾರನೂ ಇರುತ್ತೆ, ಪ್ಲಸ್ ರೋಸ್ಟೆಡ್ ಫ್ಲೇವರ್ಸ್ಗೆ ನಾನು ಎಲ್ಲ ಹುರಿದು ಹಾಕಿದ್ದೀನಿ, ಅದಕ್ಕೂ ಸಿಗುತ್ತೆ. ಎಲ್ಲ ಮಿಕ್ಸ್ಡ್ ಫ್ಲೇವರು ನಿಮಗೆ ಸಂಜೆ ಟೈಮಲ್ಲಿ ಸಿಕ್ಕಿದರೆ ತುಂಬ ಚೆನ್ನಾಗಾಗುತ್ತೆ ನಿಮಗೆ. ಓಕೆ, ನೀವು ಕೂಡ ಮನೇಲಿ ಮಾಡಿ ನೋಡಿ, ಖಂಡಿತ ಚೆನ್ನಾಗಾಗುತ್ತೆ. ಇದಕ್ಕೆ ಆಮೇಲೆ ಇನ್ನೊಂದು, ನಾನು ಇದಕ್ಕೆ ಬೆಳ್ಳುಳ್ಳಿ ಆ್ಯಡ್ ಮಾಡಿಲ್ಲ. ಬೆಳ್ಳುಳ್ಳಿ ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಾಗುತ್ತೆ. ನನಗೆ ಅಷ್ಟು ಬೆಳ್ಳುಳ್ಳಿ ಅಷ್ಟು ಲೈಕ್ ಆಗಿಲ್ಲ, ಅದಕ್ಕೆ ನಾನು ಆ್ಯಡ್ ಮಾಡಿಲ್ಲ. ನೀವು ಟ್ರೈ ಮಾಡಿ.